ಹಾಗೆ ಇವತ್ತು ಮಾಜಿ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಕುಮಾರಸ್ವಾಮಿಯವರು HMT ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ದಾರೆ ಅಂತ ಸುದ್ದಿ ಕೇಳಿ ನನಗೆ ಖುಷಿಯಾಗಿದೆ. ಮೊನ್ನೆ 11ನೇ ತಾರೀಕಿಗೆ ನಾನು ಒಂದು ಮಾಧ್ಯಮಗೋಷ್ಠಿ ಮಾಡಿ ಅವರಿಗೆ HMT ಬಗ್ಗೆ ಏನೊಂದು ಗೊಂದಲ ಇತ್ತು, ಅದು ಇವತ್ತು ಸ್ಪಷ್ಟೀಕರಣ ಮಾಡಬೇಕು ಅಂತೇಳಿ ಹೇಳಿ, ಇದು ರಾಜ್ಯ ಸರ್ಕಾರದ ಆಸ್ತಿ ಇದೆ ಮತ್ತು ಇಲ್ಲಿ ಸುಮಾರು 280 ಎಕರೆಯಲ್ಲಿ ಹಸಿರು ಹೊದಿಕೆ ಇದೆ ಅನ್ನುವಂಥದ್ದು ನಾನು ಖುದ್ದಾಗಿ ಪರಿಶೀಲನೆ ಮಾಡಿ ಬಂದಿದ್ದೇನೆ ಅಂತ ಹೇಳಿದ್ದೆ. ನೀವು ಬೇಕಾದರೆ ಖುದ್ದಾಗಿ ಪರಿಶೀಲನೆ ಮಾಡಿ ಅಂತೇಳಿ ಹೇಳಿದ್ದೆ. ಇವತ್ತು ಅವರು ಖುದ್ದಾಗಿ ಅಲ್ಲಿಗೆ ಹೋಗಿದ್ದಾರೆ ಅಂತೇಳಿ ಸುದ್ದಿ ಬಂದಿದೆ. ಅದಕ್ಕೆ ಹೋಗಿದ್ದಾರೆ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ. ಅದಕ್ಕೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಂದು ಮಾತು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಅಲ್ಲೇ ಪಕ್ಕದಲ್ಲಿ ಕೆಲವೊಂದು ಜಮೀನು HMT ಇದಕ್ಕೆ ಹೊರತುಪಡಿಸಿನೂ ಭೂಸ್ವಾಧೀನ ಮಾಡಿಕೊಂಡಿದೆ. ಆ ಭೂಸ್ವಾಧೀನ ಮಾಡಿಕೊಂಡಂಥ ಜಮೀನೇನಿದೆ ಅದರಲ್ಲಿ ಭಾಳ ಸ್ಪಷ್ಟವಾಗಿ ಇವತ್ತು ಈ ಗೆಜೆಟ್ಟಲ್ಲಿ ಬರೆದಿದ್ದಿದೆ. ಏನಂತೆ, ಭೂಸ್ವಾಧೀನ ನಾವು ಮಾಡಿಕೊಡ್ತಾ ಇದ್ದೀವಿ ರಾಜ್ಯ ಸರ್ಕಾರ, ಇದಕ್ಕೆ ಯಾವ ಉದ್ದೇಶಕ್ಕಾಗಿ ಭೂಸ್ವಾಧೀನ ಮಾಡಿಕೊಳ್ಳಲಾಗಿದೆ ಆ ಉದ್ದೇಶ ಬಿಟ್ಟು ಅನ್ಯ ಉದ್ದೇಶಕ್ಕೆ ಏನಾದರೂ ಈ ಒಂದು ಭೂಮಿ ಉಪಯೋಗ ಮಾಡಿದರೆ ಈ ಭೂಮಿ ವಾಪಸ್ ಕೊಡಬೇಕಾಗತ್ತೆ ಅನ್ನುವಂಥ ಒಂದು ಷರತ್ತಿಗೆ ಒಳಪಟ್ಟು ಭೂಸ್ವಾಧೀನ ಮಾಡಿಕೊಡಲಾಗಿದೆ. ಈ ರೀತಿಯಲ್ಲಿದ್ದಾಗ ಮತ್ತು ಕಾಯ್ದೆನೇ ಅರಣ್ಯ ಒಂದು ಸಲ ಇದ್ದರೆ ಯಾವಾಗಲೂ ಅರಣ್ಯನೇ ಅಂತೇಳಿ ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಪುನಃ ಇದು ಅರಣ್ಯ ಅಲ್ಲ ಅನ್ನುವಂಥದ್ದು ಸಾಬೀತು ಮಾಡುವಂಥದ್ದು ಇದು ಸರಿಯಾದ ಕ್ರಮವಲ್ಲ ಅಂತೇಳಿ ನಾನು ಅವರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈಗ ಭೇಟಿ ಕೊಟ್ಟ ಬಳಿಕ ಅವರ ನಿಲುವಲ್ಲಿ ಬದಲಾಗಿ ಅಂತೀರಾ ಸರ್? ಯಾಕೆಂದರೆ ಆ ಸ್ಥಳ ಪರಿಶೀಲನೆ ಮಾಡಿದಾಗ ಭೇಟಿ ಕೊಟ್ಟ ಬಳಿಕ ಆದರೂ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ರಾಜ್ಯ ಸರ್ಕಾರದ ಹಿತಾಸಕ್ತಿ ಕಾಪಾಡಲಿಕ್ಕೆ ಮತ್ತು ಎಲ್ಲ ಪರಿಸರವಾದಿಗಳು ಅಂದರೆ ಬೆಂಗಳೂರಿನ ಹಸಿರು ಹೊದಿಕೆ ಹೆಚ್ಚಿಗೆ ಮಾಡಲಿಕ್ಕೆ, ಬ್ಯಾಂಗ್ಳೂರು ನಾಗರಿಕರ ನಗರದ ಎಲ್ಲ ಜನರಿಗೆ ಶ್ವಾಸತಾಣ ಅಲ್ಲಿ ಲಭ್ಯ ಆಗಲಿಕ್ಕೆ ಇವತ್ತು HMT ಜಮೀನು ಅವರೇ ಸ್ವಯಂ ಪ್ರೇರಣೆಯಿಂದ ಅರಣ್ಯ ಇಲಾಖೆಗೆ ಹಸ್ತಾಂತರಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ.